ಸಕ್ಕು ಅತ್ಗೆ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ನೀವ್ ಅವ್ರನ್ನ ತಡೀರಿ, ಏನೋ ಒಂದ್ ಮಾಡಿ. ಅವ್ರಿಬ್ರಿಗೂ ಮತ್ತೆ ಅವಮಾನ ಆಗತ್ತೆ. ಅತ್ತೆ ಮೈನಿಗ್ ಬಂದಾಗ ನಮ್ಮ ಅಮ್ಮ ಅಪ್ಪನಿಗೆ ತುಂಬಾ ಬೈದಿದ್ರು. ಈಗ ನಾನಿಲ್ಲಿ ಹಿತ್ಲಲ್ಲಿದ್ದೀನಿ. ಅತ್ತೆ ನನ್ನ ಮನೆ ಒಳಗ್ ಸೇರ್ಸಿಲ್ಲ ಅಂತ ನಮ್ಮ ಅಮ್ಮ ಅಪ್ಪನಿಗೆ ಗೊತ್ತಾದ್ರೆ ದುಃಖ ಪಡ್ತಾರೆ. ಅದೇನಂದ್ರೆ ವಿನಾಯಕ್ ರಾವ್ ನಮ್ಮ ಅಮ್ಮ ಅಪ್ಪನಿಗೆ ಇಲ್ಲಿ ನಡೆಯೋ ವಿಷಯ ಗೊತ್ತಾಗ್ಬಾರ್ದು. ಬೇಗ ಹೋಗಿ ನಾನಿಲ್ಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡಿ. ಆಯ್ತು. ವಿನಾಯಕ್ ರಾವ್ ಅವ್ರನ್ನ ಹಿಂತಿರುಗ್ ಕಳ್ಸೋಕ್ ಹೋದ್ರು. ಆದ್ರೆ ಅಷ್ಟ್ರಲ್ಲಿ ಅಪ್ಪ ಅಮ್ಮನಿಗೆ ಇಲ್ಲಿನ ಪರಿಸ್ಥಿತಿ ಗೊತ್ತಾಗ್ಬಿಟ್ರೆ ನಾನು ಏನ್ ಮಾಡೋದು? ಏನೇ ಬಾವಿ ನೋಡ್ತಾ ಇದೀಯಾ? ನಾನ್ ನಿನ್ನನ್ನ ಅಷ್ಟು ಬೇಗ ಸಾಯೋಕ್ ಬಿಡಲ್ಲ. ನೀನ್ ಸತ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ. ನೀನೆಂಥ ದೀನ ಸ್ಥಿತಿಯಲ್ಲಿದ್ಯಾ ಅಂತ ನಿಮ್ಮಪ್ಪ ಅಮ್ಮನ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ನನ್ನನ್ನೇ ಕೇಳಕ್ ಬಂದಿದಾರಲ್ವಾ? ಕೇಳಿ. ಅಯ್ಯೋ, ನಾವು ಪ್ರಶ್ನೆ ಮಾಡೋದಕ್ಕೇನು ಬಂದಿಲ್ಲ. ಸಕ್ಕು, ನಮ್ ಸಕ್ಕು ಹಿತ್ಲಲ್ಲಿದ್ದಾಳ. ಅತ್ಗೆಗೋಸ್ಕರ ಬಂದ್ರ? ಸಕ್ಕು ಅತ್ಗೆ ಹಿತ್ಲಲ್ಲಿಲ್ಲ. ಮುಗೀತಾ? ಹೇಳಿದ್ದಾಯ್ತಾ? ಇಲ್ಲೇನ್ ನಡೀತಿದೆ? ಏನ್ ಮಾತಾಡ್ಕೋತಿದ್ದಾರೆ? ಇದೇನು ಗೊತ್ತಿಲ್ದೆ ಇಲ್ಲಿಗೆ ಬೆಕ್ಕು ಸಾಕ್ಷಿ ಅಂತೆ. ನೀನ್ ಹೇಳಿದ ತಕ್ಷಣ ಅವರಿಗೆ ಅರ್ಥ ಆಗಿರುತ್ತೆ. ಸರಿ, ಈಗ ಹೋಗು. ಏನ್ ನೋಡ್ತಿದ್ದೀರಾ? ನೋಡಿ, ಮೊದ್ಲು ನಮ್ ಗುಮಾಸ್ತ ಅವರು ಪರೀಕ್ಷೆ ಮಾಡ್ತಾರೆ, ಅಸ್ಲಿನಾ ನಕಲಿನಾ ಅಂತ. ಕೊಡಿ ಅಂತ ಏನ್ ಕೇಳ್ತಿದ್ದೀರಾ? ಅಯ್ಯೋ 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 ಅಯ್ಯೋ, ಅಂದ್ರೆ ನೀವು ಚಿನ್ನದ ಒಡವೆಗಳನ್ನ ತಂದಿಲ್ವಾ? ಮತ್ ಯಾಕೆ ಬಂದ್ರಿ ಇಲ್ಲಿಗೆ? ನಮ್ಮ ಒಪ್ಪಂದ ಅದೇ ಅಲ್ವಾ? ಹೌದು ಹೌದು, ಅದು ನಾವು ನಿಜವಾಗ್ಲೂ ಅದೇ ಕೆಲ್ಸದಲ್ಲೇ ಇದೀವಿ. ಆದ್ರೆ ನೀವು ಒಡವೆಗಳನ್ನ ಮಾಡ್ಸಿಲ್ಲ ಅಂದ್ಮೇಲೆ ಯಾಕೆ ಇಲ್ಲಿಗೆ ಬಂದ್ರಿ? ಮರ್ಯಾದೆ ಕಳ್ಕೊಳಕ? ಅಯ್ಯೋ, ನಾವು ನಮ್ಮ ಮಗಳು ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ವಾತಾವರಣ ಹೀಗಿರುವಾಗ ನಾವು ಅಲ್ಲಿ ನೆಮ್ಮದಿಯಾಗಿ ಹೇಗಿರೋದಕ್ಕಾಗತ್ತೆ ಹೇಳಿ? ಕೈ ಸುಟ್ಕೊಂಡ್ ಮೇಲೆ ಎಲೆ ಹಿಡ್ಕೊಂಡ್ ಆಗಿದೆ ನೋಡಿ. ಈಗ ಅಳ್ತಾ ದುಃಖ ಪಟ್ರೆ ಏನು ಪ್ರಯೋಜನ ಇಲ್ಲ. ತಪ್ಪು ಮಾಡೋ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ನಮಸ್ಕಾರ. ಬಂದ್ರಾ? ಪ್ರಶ್ನೆ ಮಾಡೋಕ್ ಬಂದ್ರಾ? ಒಡವೆಗಳನ್ನ ತರದೇ ಇರೋದಕ್ಕೆ ಯಾವ್ದಾದ್ರು ಹೊಸ ಕಾರಣ ಹೇಳಿ. ಯಾಕಂದ್ರೆ ನಮ್ದು ಬಡ್ಡಿ ವ್ಯಾಪಾರ. ಒಡವೆಗಳನ್ನ ಅಡವಿಟ್ಕೊಳ್ಳೋದು, ಸಾಲ ಕೊಡೋದು, ವಸೂಲಿ ಮಾಡೋದು, ಇದೆಲ್ಲ ನಮಗ್ ತುಂಬಾ ಚೆನ್ನಾಗ್ ಗೊತ್ತು. ಏನಂತೀರ ಗುಮಾಸ್ತ್ರೆ? ಅಯ್ಯೋ, ಅನುಮಾನನೇ ಇಲ್ಲ ಅಮ್ಮವ್ರೆ. 1 ತಿಂಗಳ ಬಡ್ಡಿ ಕಟ್ಟಿ ಅಂದ್ರೇನೆ ತಪ್ಪಿಸ್ಕೊಳಕ್ಕೆ 100 ಕಾರಣನ ಹೇಳ್ತಾರೆ. ಇನ್ನು ಇವರು 30 ತೊಲ ಚಿನ್ನ ಕೊಡ್ಬೇಕು. ನಿಮಗ್ ನೆಪ್ಗಳನ್ನ ಹೇಳದೇ ಇರ್ತಾರ? ನಿಮ್ ಕಡೆ ಕನಿಕರದಿಂದ ನೋಡಿದ್ರೆ ನೀವು ಬೇಡ ಅಂತೀರಾ ಅಂತ ಅನ್ಕೊಂಡಿದ್ದಾರೆ ಅನ್ಸತ್ತೆ. ಅಮ್ಮ, ಇವರು ಚಿನ್ನದ ಒಡವೆಗಳ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ. ಅವ್ರ ಮುದ್ದಿನ ಮಗಳು ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗಕ್ ಬಂದಿದಾರಂತೆ. ಬಂದ ತಕ್ಷಣ ಕೇಳ್ದೆ, ಒಡವೆಗಳನ್ನ ತಂದಿದ್ದೀರಾ ಅಂತ. ಏನು ಗೊತ್ತಿಲ್ದಿರೋ ಹಾಗೆ ನೋಡ್ತಿದ್ದಾರೆ. ಸ್ವಲ್ಪ ಸಮಯ ಬೇಕಂತೆ. ಅವ್ರು ಹೇಳೋದ್ ನಿಜಾನೇ. ಇಷ್ಟು ಬೇಗ ಒಡವೆಗಳನ್ನ ತಂದು ಕೊಟ್ರೆ ಇವ್ರೇ ಕಳ್ರು ಅಂತ ಗೊತ್ತಾಗ ಹೋಗುತ್ತೆ. ನಿಜ ಹೊರಗ್ ಬಂದ್ಬಿಡುತ್ತೆ. ನಾನು ಇವ್ರ ಊರಿಗೆ ಹೋಗಿ ರಾಧಾಂತ ಮಾಡಿದ್ರೆ ಇವ್ರು ಹೆದರ್ಕೊಂಡು ಬಚ್ಚಿಟ್ಟಿರೋ ಒಡವೆಗಳನ್ನ ಕೊಟ್ಟ ಹಾಗಾಗತ್ತೆ. ಅದಕ್ಕೆ ಕೊಡ್ತಾ ಇಲ್ಲ ಅಲ್ವಾ? ಅಲ್ಲ, ನೀವೇನ್ ಮಾತಾಡ್ತಿದ್ದೀರಾ? ನಿಜಾನೇ ಮಾತಾಡ್ತಾ ಇದ್ದೀನಿ. ನನಗೆ ನಿಮ್ ಬಗ್ಗೆ ಚೆನ್ನಾಗ್ ಗೊತ್ತು. ಇವ್ರು ತುಂಬಾ ಬುದ್ಧಿವಂತರು ಯಮುನಾ. ಸಿಕ್ಕಾಕೊಳ್ದೆ ಇರೋಕೆ ಎಲ್ಲಾ ತರದ ಉಪಾಯಗಳನ್ನು ಮಾಡ್ತಾರೆ. ಅಯ್ಯೋ, ಇಲ್ಲ ಇಲ್ಲ, ನಾವು ನಿಜವಾಗ್ಲೂ ಅಂತವ್ರಲ್ಲ. ನಮ್ ಸಕ್ಕುನ ಮನೆ ಒಳಗ್ ಸೇರಿಸ್ಕೊಂಡಿದ್ದೀರಾ? ನಾವು ನಮ್ ಸಕ್ಕುನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಷ್ಟೇನಾ? ಆದ್ರೆ ಆಗ್ಲೇ ಒಂದು ಪ್ರಶ್ನೆನ ಅರ್ಧದಲ್ಲೇ ನಿಲ್ಲಿಸ್ಬಿಟ್ರಿ. ಅದಕ್ಕೆ ಉತ್ತರ ಬೇಕಾ? ಹೇಳ್ತೀನಿ. ಸಮಸ್ಯೆಗಳು. ಸುತ್ತಮುತ್ತ ಸಮಸ್ಯೆಗಳೇ ಇವೆ. ಯಾತನೆ ಅನುಭವಿಸ್ತಾ ಇದೀವಿ. ಮುಖ ಯಾಕೆ ಹಾಗೆ ಮಾಡ್ಕೊಂಡ್ರಿ? ಸಮಸ್ಯೆಗಳಿಗೆ ನಾನ್ ಕಾರಣ ಅಲ್ಲ. ನಿಮ್ಮ ಮಗಳಿಂದಾನೇ ಸಮಸ್ಯೆಗಳು ಬರ್ತಿವೆ. ನಿಮ್ಮ ಮಗಳೇ ನಮಗ್ ತೊಂದರೆ ಕೊಡ್ತಿದ್ದಾಳೆ, ನಮಗ್ ನೋವು ಕೊಡ್ತಿದ್ದಾಳೆ.
ನೆನ್ನೆ ಕೂಡ ಇಲ್ಲೇ ಈ ಜಾಗದಲ್ಲೇ ಬಂಧುಗಳ ಮುಂದೆ ನನ್ನ ಮರ್ಯಾದೆ ತೆಗೆದ್ಬಿಟ್ಲು. ಇಲ್ ನೋಡಿ, ಹೀಗೆ ಕನಿಕರದಿಂದ ನೋಡ್ತಾಳೆ, ಏನು ಗೊತ್ತಿಲ್ದವಳ ಹಾಗೆ ಅಮಾಯಕಳ ತರ ಮುಖ ಮಾಡ್ಕೋತಾಳೆ. ಯಾರಾದ್ರೂ ನೋಡಿದ್ರು ಅಂದ್ರೆ ತಕ್ಷಣ ಅವಳ ಮೇಲೆ ಅನುಕಂಪ ತೋರಿಸ್ತಾರೆ. ನೀವಿನ್ನೇನು ಮಾತಾಡ್ಬೇಡಿ, ನೀವು ನಮ್ಮನ್ ಪ್ರಶ್ನೆ ಮಾಡಬೇಡಿ. ಹೋಗಿ ಹೋಗಿ ನಿಮ್ ಮಗಳನ್ ಭೇಟಿಯಾಗಿ. ಎಲ್ಲಿಗೆ? ಮನೆಯಲ್ಲಿಲ್ಲ. ನೀವು ಕೂಡ ನಮ್ಮನೆ ಹೊಸಲು ತುಳಿಬಾರ್ದು. ಮತ್ತೆ ನಮ್ ಸಕ್ಕುನ ಹೇಗ್ ನೋಡೋದು? ಗುಮಾಸ್ತಾವ್ರೆ, ಕರ್ಕೊಂಡ್ ಹೋಗಿ. ಮಗಳನ್ನ ನೋಡ್ತಾರಂತೆ, ಕರ್ಕೊಂಡ್ ಹೋಗಿ. ಹೋಗಿ. ಆಯ್ತು ಆಯ್ತು ಅಮ್ಮವ್ರೆ, ಬನ್ನಿ ನಾನ್ ತೋರಿಸ್ತೀನಿ. ಅಂದ್ರೆ ಸಕ್ಕುನ ಇವರು ಮನೆ ಒಳಗ್ ಸೇರಿಸ್ಕೊಂಡಿಲ್ಲ. ಪಾಂಡುರಂಗ, ಇಲ್ಲಿ ನೋಡಿ, ಬನ್ನಿ ನನ್ ಜೊತೆ ಬನ್ನಿ, ತೋರಿಸ್ತೀನಿ. ಹಾ ಬನ್ನಿ 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 ಬನ್ನಿ, ಬನ್ನಿ ಬನ್ನಿ. ಏನಿದು? ಏನಿದೆಲ್ಲ? ಹೌದು, ನೋಡೋದಕ್ ವಿಚಿತ್ರವಾಗಿದ್ದಾರೆ. ಸಕ್ಕು ಸಕ್ಕು ಎಲ್ಲಿದ್ದಾಳೆ? ಅಯ್ಯೋ, ಆ ಕಡೆ ನೋಡ್ಬೇಡಿ. ಆ ಕಡೆ ಯಾರು ಹೋಗ್ಬಾರ್ದು ಅಂತಾನೆ ಆ ರಕ್ಷಣಾ ರೇಖೆನ ಎಳೆದಿದ್ದಾರೆ. ಆದ್ರೆ ನಿಮ್ಮ ಮಗಳು ಸಕ್ಕು ಹೇಳದ ಮಾತು ಕೇಳದೆ ಆ ರಕ್ಷಣಾ ರೇಖೆನ ದಾಟಿದ್ಲು. ಆಗ ದೊಡ್ಡ ರಾಧ ಅಂತಾನೆ ಆಯ್ತು ಬಿಡಿ. ಹತ್ತಿರದಲ್ಲೇ ಈ ಬಾವಿ. ನೀರು ನೀರು ಸಕ್ಕು, ಸಕ್ಕು, ನೀರು. ಸಕ್ಕು, 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 ಸಕ್ಕು. ನೀರು ನೀರು ಏನಾಯ್ತು? ನೀರು. ಅಯ್ಯೋ, ನೀರು. ಕಂದ, ನೀರು ನೀರು ನೀರು. ಸಕ್ಕು, ಎತ್ಕೊಳ್ಳಿ. ನೀರು. ನೀರು, ನೀರ. ಏನಾಯ್ತು? ನೀರು. ತರ್ತೀನಿ ಇರಮ್ಮ. ನಿನ್ನ ಪ್ರಾಣಿ ಕಟ್ಟಾಕೋ ಹಾಗೆ ಹೀಗೆ ಕಟ್ಟಾಕಿದ್ದಾರೆ. ಇಷ್ಟು ಕ್ರೂರವಾದ ಶಿಕ್ಷೆನ ಯಾರಾದ್ರೂ ಕೊಡ್ತಾರಾ? ತಗೋ, ಕೈ ಚಾಚಮ್ಮ. ಕುಡಿ, ಮೆಲ್ಲಗೆ ಮೆಲ್ಲ ಕುಡಿ. ಬಾಯರ್ಗೆ ಹೋಯ್ತಾ? ಸಕು ಸಕು, ಕಂದ, ಗಾಬರಿ ಆಗ್ಬೇಡಮ್ಮ. ನಾವು ಬಂದ್ಬಿಟ್ವಿ. ನಿಂಗೆ ಇನ್ಯಾವ ಭಯನೂ ಇಲ್ಲ. ಬೇಡ ಅಂದ್ರೂ ಯಾಕಮ್ಮ ಬಂದೆ ಇಲ್ಲಿಗೆ? ಅಯ್ಯೋ ಏನಿಲ್ಲಮ್ಮ, ನಾನು ಚೆನ್ನಾಗೇ ಇದ್ದೀನಿ. ಅದೇನಂದ್ರೆ ನಾನು ಮತ್ತೆ ವಿನಾಯಕ್ರಾವ್ ನಾವು ಕಣ್ಣ ಮುಚ್ಚಲೆ ಆಡ್ತಿದ್ವಿ ಅಮ್ಮ. ಕಣ್ಣ ಮುಚ್ಚಲನ? ಯಾಕಮ್ಮ ಇನ್ನೂ ಸುಳ್ಳು ಹೇಳ್ತಾ ಇದ್ಯಾ? ಕಣ್ಣ ಮುಚ್ಚಲೆ ಆಡ್ದಲ್ಲಿ ಯಾರಾದ್ರೂ ಹೀಗ್ ಕಟ್ಟಾಕ್ತಾರ? ನಿಮ್ಗೆ ಅರ್ಥ ಆಗ್ತಿಲ್ಲ. ಈ ಊರಲ್ಲಿ ಹೀಗೆ ಆಟ ಆಡ್ತಾರೆ. ಸರಿ, ಒಳ್ಳೇದು. ನೋಡ್ದ್ಯಾ ಅವಳು ಹೇಗ್ ಮಾತಾಡ್ತಿದ್ದಾಳೆ ಅಂತ? ಎಂಥ ದಡ್ಡಿ ಅವಳು. ಅನವಶ್ಯಕವಾಗಿ ಅವ್ರಿಗೆ ಸುಳ್ಳು ಹೇಳ್ತಿದ್ದಾಳೆ, ನಿಜ ಹೇಳ್ತಿಲ್ಲ. ಇನ್ನೆಷ್ಟು ದಿನ ನಿಜ ಮುಚ್ಚಿಡ್ಬೇಕು ಅನ್ಕೊಂಡಿದ್ದಾಳೆ? ಇಲ್ಲೋಡಮ್ಮ, ದಿಗು ಇಲ್ದೆ ಇರೋದು ಒಳ್ಳೇದೇ ಆಯ್ತು. ಅವನಿದ್ದಿದ್ರೆ ಶಿವಪ್ಪ ಉಮಾನ ಮನೆ ಒಳಗ್ ಕರೆದು ಕೂರಿಸ್ತಿದ್ದ. ಅಯ್ಯೋ ದೇವ್ರೆ, ಇವ್ರಿಬ್ರು ಯಾವಾಗ ಬಂದ್ರು? ಈಗ ನಾನು ಇವ್ರಿಗೂ ಅಡ್ಗೆ ಮಾಡ್ಬೇಕಾ? ನಿನ್ ಬುದ್ಧಿಗಿಷ್ಟು ಬೆಂಕಿ ಬಿತ್ತು. ಅವ್ರು ಕುಡಿಯಕ್ ನೀರು ಕೊಡಲ್ಲ ನಾನು. ಅವರು ಮಗಳನ್ ನೋಡಕ್ ಬಂದ್ರೆ ನಿನ್ ಸಮಸ್ಯೆ ಏನು? ಸಂಪ್ರದಾಯದ ಪ್ರಕಾರ ಮಗಳ ಮನೇಲಿ ಊಟ ಮಾಡ್ಬಾರ್ದು, ನೀರು ಕುಡಿಬಾರ್ದು. ಮರ್ತೋಯ್ತಾ ವತ್ಸಲ? ಅದ್ ಸರಿ, ಅದೇನಾದ್ರೂ ತೊಗಲುಗುಂಬೆ ಆಟನ ನೋಡಕ್ ಬಂದ್ಬಿಟ್ಟಿದ್ಯಾ? ಹೋಗ್ ಕೆಲ್ಸ ನೋಡು. ಅನವಶ್ಯಕವಾದ ವಿಷಯಗಳಲ್ಲಿ ತಲೆ ಹಾಕ್ಬೇಡ. ನಿನ್ನ ದರಿದ್ರ ಸಲಹೆಗಳು ಇಲ್ಲಿ ಯಾರಿಗೂ ಬೇಕಾಗಿಲ್ಲ. ಹೋಗೋ.
ಅಯ್ಯೋ ಚಿಕ್ಕಮ್ಮವ್ರೆ, ನೀವು ಸುಳ್ಳು ಹೇಳಿದ್ರೆ ದೊಡ್ಡಮ್ಮವರು ನಿಮ್ಮನ್ನ ಮರಕ್ಕೆ ಕಟ್ಟಿ ಹಾಕ್ತಾರೆ, ಸರಿನಾ? ನೀವು ಇವ್ರಿಗೆ ನಿಜ ಹೇಳಿ. ನಾನಂತೂ ಎಲ್ಲಾ ವಿಷಯಗಳನ್ನ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ ಸಕು, ನಿಮ್ಮತ್ತೆ ಮರ್ಯಾದೆ ಉಳಿಸ್ಬೇಕು ಅಂತ ನೀನ್ ಎಷ್ಟೇ ಪ್ರಯತ್ನ ಪಟ್ರು ನಮಗ್ ನಿಜ ಗೊತ್ತಾಗೋಗಿದೆ ಅಮ್ಮ. ನಿನ್ನನ್ ಭೇಟಿ ಆದಾಗ ನೀನ್ ನನಗ್ ಸುಳ್ಳು ಹೇಳ್ದೆ, ಅತ್ತೆ ಅವ್ರ ಮನೆ ಒಳಗ್ ಸೇರಿಸ್ಕೊಂಡ್ರು ಅಂತ ಹೇಳ್ದೆ. ಯಾಕ್ ನನ್ನ ಹತ್ರ ಸುಳ್ಳು ಹೇಳ್ದೆ ಸಕ್ಕು? ನೀನು ಇಲ್ಲಿಗ್ ಬಂದಾಗಿಂದ ಇವತ್ತಿನವರೆಗೂ ಆಚೆನೆ ಇದೆಯಾ ಅಲ್ವಾ? ಏನ್ ಇಷ್ಟೊತ್ತು ಮಾತಾಡ್ತಿದ್ದಾರೆ? ಪಟ್ಪಟ ಅಂತ ಮಾತಾಡ್ ಮುಗಿಸ್ಬೇಕಲ್ವಾ? ಯಾವಾಗ ನೋಡಿದ್ರು ಎಲ್ರದು ಅಳು ಮುಖಗಳೇ. ಅದೇನಂದ್ರೆ ಅಪ್ಪ, ಇಲ್ಲಿರೋದಕ್ಕೆ ನನಗೆ ಯಾವ ತೊಂದ್ರೆನೂ ಇಲ್ಲ. ಯಾಕೆ ಸುಳ್ಳು ಹೇಳಿದೆ ಸಕ್ಕು? ನಾನು ನಿನ್ನ ಎಷ್ಟೊಂದು ಗಾಢವಾಗಿ ನಂಬಿದ್ದೆ. ನಾನ್ ನಿಜ ಹೇಳಿದ್ರೆ ನೀವಿಬ್ರು ಸಂಕಟ ಪಡ್ತೀರಾ ಅಂತ ಹೇಳಿಲ್ಲ ಅಪ್ಪ. ಅಪ್ಪ ಅದೇನಂದ್ರೆ ನಾನಿಲ್ಲಿ ಆರಾಮಾಗೇ ಇದ್ದೀನಿ, ನನ್ಗೇನು ತೊಂದ್ರೆ ಇಲ್ಲ. ಸಾಕು, ಇನ್ನೇನು ಮಾತಾಡಬೇಡ. ನಾನು ಈಗಲೇ ನಿಮ್ಮ ಮತ್ತೆ ಅವ್ರ ಹತ್ರ ಮಾತಾಡ್ಬೇಕು ಸಕ್ಕು. ಅಪ್ಪ ಬೇಡ, ನೀವ್ ಹಾಗೆ ಮಾಡ್ಬೇಡಿ. ಅವ್ರು ನಿಮ್ಗೆ ಅವಮಾನ ಮಾಡ್ತಾರೆ. ನಾವು ಭೇಟಿ ಆದ್ವಿ ಅಲ್ವಾ, ಸಾಕು, ನನ್ಗೆ ಈ ತೃಪ್ತಿ ಸಾಕು. ಅಪ್ಪ ಅಮ್ಮ, ನೀವು ಹೊರಡಿ, ದಯವಿಟ್ಟು ಹೊರಡಿ. ನಿನ್ನ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಅದು ಹೇಗೆ ಹೋಗೋದು? ಸಾಧ್ಯ ಇಲ್ಲ. ಅವ್ರ ಹತ್ರ ನಾನು ಮಾತಾಡ್ಲೇಬೇಕು. ಸೊಸೆ ಹತ್ರ ಈ ರೀತಿ ನಡ್ಕೊಳಕ್ ಸರಿನಾ? ಅಪ್ಪ ಬೇಡ ಅಪ್ಪ, ನಿಮಗ್ ಕೈ ಮುಗಿತೀನಿ, ಬೇಡ. ಸಕ್ಕು, ನೋಡಮ್ಮ, ನನ್ ಮಾತ್ ಕೇಳು. ಅಪ್ಪ ಸರಿಯಾಗಿ ಹೇಳ್ತಾ ಇದಾರೆ. ನಿಮ್ ಮತ್ತೆ ಅವ್ರ ಜೊತೆ ಮಾತಾಡ್ಬೇಕು. ಅಪ್ಪ ಅಪ್ಪ ಬೇಡ. ಬೀಗ್ತಿ ಅವ್ರೆ, ಅಯ್ಯೋ ಅಪ್ಪ. ಬೀಗ್ತಿ ಅವ್ರೆ, ಬಾ ಅಮ್ಮ. ಬೀಗ್ತಿ ಅವ್ರೆ, ಬೀಗ್ತಿ ಅವ್ರೆ, ಮನೋರಮ ಅವ್ರೆ. ಅಯ್ಯೋ, ಹೆಸರು ಹಿಡಿದು ಕರಿತಾ ಇದ್ದೀರಾ? ದೊಡ್ಡಮ್ಮವ್ರೆ ಅಂತ ಕರೀರಿ, ಆಗ ಹೊರಗೆ ಬರ್ತಾರೆ. ಇಲ್ಲ ಅಂದ್ರೆ ಬರಲ್ಲ. ದೊಡ್ಡಮ್ಮ ಅವ್ರೆ, ನೋಡು, ಕರೀತಿದ್ದಾನೆ. ನಡಿ, ಯಾವಾಗ ಕರಿತಾನೋ ಅಂತ ಕಾಯ್ತಿದ್ದೆ. ಸರಿಯಾಗಿ ಮಾಡ್ತೀನಿ. ತೊಗ್ಲು ಗೊಂಬೆ ಆಟನ ಅಂತ ಕೇಳ್ತಾಳೆ. ಆ ಮನೋರಮಗೆ ನನ್ ಕಂಡ್ರೆ ಹೊಟ್ಟೆ ಕಿಚ್ಚು. ಅವರಿಬ್ರು ನಿಂತ್ಕೊಂಡು ಇಣ್ಕಿ ನೋಡ್ಬೋದು, ಆದ್ರೆ ನಾನ್ ನೋಡ್ಬಾರ್ದು. ಹೌದು, ಇವ್ರೆಲ್ಲೋದ್ರು? ಇವ್ರು ಯಾವಾಗ್ಲೂ ಹೀಗೇನೆ, ಬೇಕಾದಾಗ ಕಣ್ಣಿಗೆ ಕಾಣಿಸಲ್ಲ. ಎಲ್ಲಿದ್ದಾರೆ ನೋಡ್ತೀನಿ. ಏನಂದ್ರೆ ಬೇಗ ಬನ್ನಿ. ಮನೆಗ್ ಬೆಂಕಿ ಬಿದ್ದ ಹಾಗೆ ಯಾಕೆ ಕೂಗಾಡ್ತಿದ್ಯಾ? ಬಿದ್ದಿದೇರಿ. ಏನೇ? ನೋಡಿ ಅಲ್ಲಿ ಸಕ್ಕು ಅವ್ರ ಅಪ್ಪ ಅಮ್ಮ. ನಾಟಕ ಶುರು ಆಗಿದೆ. ತುಂಬಾ ಚೆನ್ನಾಗಿದೆ, ನೀವ್ ನೋಡಲ್ವಾ? ಸರಿ, ನಾವಿಲ್ಲೇ ನಿಂತ್ಕೊಂಡ್ ಕೇಳಿಸ್ಕೊಳ್ಳೋಣ. ಬೇಡ, ಸ್ಪಷ್ಟವಾಗಿ ಕೇಳಿಸಲ್ಲ. ಒಂದ್ ಅಕ್ಷರನು ಬಿಡದೆ ಕೇಳಿಸ್ಕೋಬೇಕಲ್ವಾ? ಇಲ್ಲಿದ್ರೆ ಕೇಳಲ್ಲ, ಹತ್ರ ಹೋಗಿ ಕೇಳಿಸ್ಕೊಳ್ಳೋಣ. ಬಾ ಬಾ ಬಾ. ಏನಂದ್ರೆ ಏನ್ ನೀವು ಮನೋರಮ ಅವ್ರೆ? ನಿಮಗ್ ಕೋಪ ಬಂದ್ರೆ ನನ್ನ ಮಗಳನ್ನ ಕಂಬ ಕಟ್ ಹಾಕಿ ಮನುಷ್ಯತ್ವ ಇಲ್ದೆ ನಡ್ಕೋತೀರಾ? ಉಪಕಾರ ಮಾಡಿದೀವಿ ಅಂತ ಅನ್ಕೊಳ್ಳಿ. ನಿಮ್ಮ ಮಗಳು ನೀವು ಬಂದಿದ್ದೀರಾ ಅಂತ ಆ ಸ್ಥಿತಿಯಲ್ಲಿ ನಿಮಗ್ ಕಾಣಿಸ್ಬಾರ್ದು ಅಂತ ಬಾವಿಗೆ ಹಾರಕ್ ಹೋಗಿದ್ಲು. ಕೇಳಿ, ಹೌದೋ ಅಲ್ವೋ ಕೇಳಿ. ಇಲ್ಲ, ಅದು ಹಾಗಲ್ಲ. ಅಷ್ಟಕ್ಕೂ ಈ ಪರಿಸ್ಥಿತಿ ಯಾಕೆ ಬಂತು? ನೀವು ಹಿತ್ತಾಳೆ ಒಡವೆಗಳನ್ನ ಕೊಟ್ಟಿದ್ದಕ್ ಬಂತು. ನಾವ್ ತಪ್ಪು ಮಾಡದೆ ಇದ್ರು ನಿಮಗ್ ಹೊಸ ಒಡವೆಗಳನ್ನ ಮಾಡಿಸ್ಕೊಡ್ತೀವಿ ಅಂತ ಮಾತ್ ಕೊಟ್ಟಿದ್ವಿ ಅಲ್ವಾ? ಆದ್ರೂ ಕೂಡ ನೀವ್ ನಮ್ ಸಕ್ಕುನ ವಾಕ್ಯನ್ ಪೂರ್ತಿ ಮಾಡಿ ಯಾಕೆ ನಿಲ್ಲಿಸ್ಬಿಟ್ರಿ? ಸಕ್ಕುಗೆ ನಾನು ಹಿಂಸೆ ಕೊಡ್ತಿದ್ದೀನಿ, ಅದೇ ತಾನೇ? ನಮ್ಮಮ್ಮನ ಸಮಸ್ಯೆ ಒಳಗೆ ನೀವೇ ತಳ್ಳಿದ್ದು. ನಕಲಿ ಒಡವೆಗಳನ್ನ ಕೊಟ್ರಿ, ನಿಮ್ಮಿಂದಾನೇ ಈ ಜಗಳಗಳೆಲ್ಲ ಆಗ್ತಿರೋದು. ನೀವು ಚಿನ್ನದ ಒಡವೆಗಳನ್ನ ಕೊಡೋವರೆಗೂ ನಿಮ್ಮ ಮಗಳು ಸಕ್ಕುನ ನಾನ್ ಮನೆ ಒಳಗ್ ಸೇರ್ಸಲ್ಲ. ಈ ವಿಷಯ ನಿಮಗ್ ಮುಂಚೆನೆ ಸ್ಪಷ್ಟವಾಗಿ ಹೇಳಿದೀನಿ. ನಿಜಾನೇ, ನೀವ್ ನಮಗ್ ಹೇಳಿದಿರಾ, ಇಲ್ಲ ಅಂದಿಲ್ಲ. ಹಾಗಂತ ಚಿಕ್ಕ ಹುಡ್ಗಿನ ಯಾರಾದ್ರೂ ಹಿತ್ಲಲ್ಲಿ ಕಂಬ ಕಟ್ಟ ಹಾಕ್ತಾರಾ? ಇದು ಅನ್ಯಾಯ ಅಲ್ವಾ? ಸಕ್ಕು ನಿಮ್ಗೂ ಮಗಳ ತರಾನೇ ಅಲ್ವಾ? ನಿಮಗ ಅವಳ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ವಾ? ಯಾವತ್ತೋ ಒಂದಿನ ಕೋಪ ಬಂತು ಅಂತ ಶಿಕ್ಷೆ ಕೊಟ್ರೆ ಸಹಿಸ್ಕೋತಾಳೆ. ಆದ್ರೆ ಅವಳು 10 ದಿನಗಳಿಂದ ಮನೆ ಅಂಗಳದಲ್ಲಿ ಹಿತ್ಲಲ್ಲಿದ್ದಾಳೆ. ಅಷ್ಟು ಕಠಿಣವಾದ ಶಿಕ್ಷೆ ಹೇಗ್ ಕೊಟ್ರಿ? ಶಿವಪ್ಪ, ಮಾತು ಹತ್ತು ಬಸ್ತಲ್ಲಿರ್ಲಿ. ನಮ್ಮ ಅತ್ತಿಗೆ ಮುಂದೆ ಏರು ಧ್ವನಿಯಲ್ಲಿ ಮಾತಾಡಿದ್ರೆ ನಾವು ಸಹಿಸ್ಕೊಳ್ಳಲ್ಲ. ನಾನ್ ನೋಡ್ಕೋತೀನಿ ಆ, ಇಂಥವ್ರನ್ನ ಹೇಗ್ ಬಗ್ಗಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡು ಶಿವಪ್ಪ,
ಹೀಗೆ ಗಂಟ್ಲು ಹರಿಯೋ ಹಾಗೆ ಕೂಗಾಡೋಕೆ ನನಗೂ ಬರುತ್ತೆ. ಅನುಮಾನ ಇದ್ರೆ ಅವಳನ್ನೇ ಕೇಳಿ. ಈ ಧ್ವನಿಲಿ ನೀವ್ ನನ್ ಜೊತೆ ಮಾತಾಡ್ಬೇಕು ಅನ್ಕೊಂಡ್ರೆ ನೀವಿಲ್ಲಿಂದ ಹೊರಟೋಗಿ. ನಿಮ್ಮ ಮಗಳನ್ನು ನಿಮ್ ಜೊತೆಲೆ ಕರ್ಕೊಂಡು ಹೋಗಿ. ನಿಮ್ಮಂಥವ್ರ ಜೊತೆ ವಾದ ಮಾಡಿ ನನ್ನ ಸಮಯ ವ್ಯರ್ಥ ಮಾಡ್ಕೊಳಕ್ ಇಷ್ಟ ಇಲ್ಲ. ಹೌದಮ್ಮ, ಇವ್ರ ಜೊತೆ ಮಾತಾಡೋದು ಸುಮ್ನೆ ವ್ಯರ್ಥ. ಚಿಗಣೆಗಳು ರಕ್ತ ಹೀರೋಕೆ ಬಂದಿದ್ದಾರೆ, ಒಡವೆಗಳನ್ನ ತರದೆ ಕೈ ಬೀಸ್ಕೊಂಡ್ ಬಂದಿದ್ದಾರೆ. ಯಮುನಾಥ್ಗೆ ನೀವು ನನಗೆ ಯಾವ ಶಿಕ್ಷೆ ಕೊಟ್ರು ಅನ್ಭವಿಸ್ತೀನಿ, ಆದ್ರೆ ದಯವಿಟ್ಟು ನಮ್ಮ ಅಮ್ಮ ಅಪ್ಪನಿಗೇನು ಅನ್ಬೇಡಿ. ನಾನೇನ್ ಮಾಡ್ಬೇಕು ಅಂತ ನೀನ್ ಹೇಳ್ಕೊಡ್ಬೇಡ. ಏನಂದ್ರೆ ಸಾಕುಗೋಸ್ಕರ ನಿಮ್ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನೀವು ಅವ್ರ ಹತ್ರ ಬೇಡ್ಕೊಳ್ಳಿ. ನೋಡಿ ಮನೋರಮ ಅವರೇ, ನಿಮಗೆ ಕೈ ಮುಗಿತೀನಿ. ಏನೋ ಒಂದು ಮಾಡ್ತೀನಿ. ನಮ್ಮ ಮನೆ ಮಾರ್ತೀನಿ, ಗುಡಿನ ಮಾರ್ತೀನಿ, ನನ್ನ ತಲೆ ಅಡಮಾನ ಇಟ್ಟಾದ್ರೂ ಸರಿ, ಚಿನ್ನದ ಒಡವೆಗಳನ್ನ ಮಾಡಿಸ್ಕೊಡ್ತೀನಿ. ನೀವು ದಯವಿಟ್ಟು ನಾನು ಹೀಗೆ ನಡ್ಕೊಂಡಿದ್ದಕ್ಕೆ ಕ್ಷಮಿಸ್ಬಿಡಿ. ಆ ಕೋಪನ ಸಕ್ಕು ಮೇಲೆ ತೋರಿಸ್ಬೇಡಿ. ಅವಳ ಮನೆ ಒಳಗೆ ಸೇರಿಸ್ಕೊಳ್ಳಿ. ಹಾಗಾದ್ರೆ ಮತ್ತೆ ಇನ್ಯಾಕ್ ತಡ? ಮಾರ್ಬೇಕು ಅನ್ಕೊಂಡಿರೋದನ್ನೆಲ್ಲ ಬೇಗ ಮಾರಿ. ಒಡವೆಗಳನ್ನ ಮಾಡಿಸಿದ್ಮೇಲೆ ಆಮೇಲೆ ಇಲ್ಲಿಗೆ ಬನ್ನಿ. ಇಲ್ಲಿ ನೋಡಿ, ಒಡವೆಗಳನ್ನ ಮಾಡ್ಸೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಾವ್ ಒಡವೆಗಳನ್ನ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅಲ್ಲಿವರೆಗೂ ನಿಮ್ ಮನೇಲಿ ಎಲ್ಲ ಕೆಲ್ಸಗಳನ್ನ ಕೆಲ್ಸದೊಳ್ ತರ ನಾನೇ ಮಾಡ್ಕೊಡ್ತೀನಿ. ನೀವು ನಮ್ ಸಕ್ಕು ನಮ್ ಮನೆ ಒಳಗ್ ಸೇರಿಸ್ಕೊಳ್ಳಿ. ನಿಮ್ಮಂಥ ಮೋಸಗಾರರು ಸುಳ್ಳುಗಾರರು ಹೇಳೋ ಮಾತುಗಳನ್ನ ನಾನ್ ಕನ್ಸಲ್ ಕೂಡ ನಂಬಲ್ಲ. ಒಡವೆಗಳನ್ನ ಮಾಡಿಸಿ ತಗೊಂಡ್ ಬನ್ನಿ. ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ಭಿಕ್ಷೆ ಬೇಡ್ತಿದ್ದಾಳೆ. ಇವರೆಲ್ಲ ಇಷ್ಟೇ, ಕೈಗೆ ಸಿಕ್ಕರೆ ಜುಟ್ಟು, ಸಿಗದೆ ಇದ್ರೆ ಕಾಲ್ ಹಿಡ್ಕೊಳ್ಳೋರು ಮೋಸಗಾರರು. ನಾಯಿಗಳೇನ್ ಮಾಡ್ತವೆ? ಭಯ ಪಟ್ರೆ ಮೈ ಮೇಲೆ ಬೀಳ್ತವೆ, ಆದ್ರೆ ಧೈರ್ಯವಾಗಿ ತಿರುಗ್ ಬಿದ್ರೆ ಬಾಲ ಅಲ್ಲಾಡ್ಸ್ಕೊಂಡು ಪ್ರೀತಿ ತೋರಿಸ್ತವೆ. ಇವರು ಆ ಗುಂಪಿಗೆ ಸೇರಿದವ್ರೇನೆ. ಆಗ್ಲೇ ಹುಲಿ ಹಾಗೆ ಮೈ ಮೇಲೆ ಬಂದು ಗರ್ಜಿಸ್ತ, ಈಗ ಬೆಕ್ಕಿನ ಹಾಗೆ ಮ್ಯಾವ್ ಅಂತಿದ್ದಾನೆ. ಭಲೆ ಭಲೆ ಭಲೆ, ಎಲ್ರೂ ಮನೋರಮನ ಚೆನ್ನಾಗಿ ರೊಚ್ಚಿಗೆ ಎಬ್ಬಿಸ್ತಾ ಇದ್ದಾರೆ. ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ. ಸುರಿರಿ ಸುರಿರಿ, ದಗ ದಗ ಅಂತ ಉರಿಬೇಕು. ನನಗ್ ಬೇಕಾಗಿರೋದು ಅದೇ. ಕೊನೆ ಸಲ ಹೇಳ್ತಿದ್ದೀನಿ, ಮೊದ್ಲು ನೀವು ಒಡವೆಗಳನ್ನ ತಗೊಂಡ್ ಬನ್ನಿ, ಆಮೇಲೆ ಸಕ್ಕುನ ಮನೆ ಒಳಗ್ ಸೇರ್ಸ್ಕೊಳ್ಳೋದ್ರ ಬಗ್ಗೆ ಮಾತಾಡೋಣ. ಈ ಮೊಸಳೆ ಕಣ್ಣೀರಿಂದ ಯಾವ ಪ್ರಯೋಜನನೂ ಇಲ್ಲ. ನೀವ್ ಹೀಗೆ ನನ್ನ ಮನೆ ಮುಂದೆ ನಿಂತ್ಕೊಂಡು ಅಳಬೇಡಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ಚಿನ್ನದ ಒಡವೆಗಳನ್ನ ತಂದುಕೊಟ್ಟ ಮೇಲೇನೆ ನಿಮ್ಮ ಮಗಳು ಸಕ್ಕುನ ಮನೆ ಒಳಗ್ ಸೇರಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಹೋಗಿ ಗುಮಾಸ್ತಾ ಅವ್ರೆ. ಆಯ್ತು ಆಯ್ತು. ಮನೋರಮ ಅವರೇ, ಸಕ್ಕು ಸಕ್ಕು, ನೀನೇನು ಚಿಂತೆ ಮಾಡಬೇಡ. ನಾನು ಹೇಗಾದ್ರೂ ಮಾಡಿ ನಿನಗೆ ಚಿನ್ನದ ಒಡವೆಗಳನ್ನ ಮಾಡಿಸ್ಕೊಡ್ತೀನಿ. ಖಂಡಿತ ಮಾಡಿಸ್ತೀನಿ ಸಕ್ಕು. ಅಬ್ಬಬ್ಬಬ್ಬಬ್ಬಬ್ಬಾ, ನಿಧಿ ಏನಾದ್ರೂ ಸಿಕ್ಕಿದ್ಯಾ? ಭರವಸೆ ಕೊಡ್ತಿದ್ದೀರಲ್ಲ, ಈ ಸಲನಾದ್ರೂ ಚಿನ್ನದ್ದೇ ಕೊಡ್ತೀರಾ? ಯಮುನಾಥ್ಗೆ ಬೇಕಾದ್ರೆ ನೀವು ನನಗ್ ಬೈರಿ, ಆದ್ರೆ ನಮ್ಮ ಅಮ್ಮ ಅಪ್ಪನ ಬೈಬೇಡಿ. ಯಾಕೆ ಬೈಬಾರ್ದು? ನಾನ್ ಬೈತೀನಿ. ಇನ್ನೇನು ಅಪರಾಧಿಗಳಿಗೆ ಆರತಿ ಮಾಡ್ಬೇಕಾ? ಅಪ್ಪ ಅಪ್ಪ, ಮೊದಲು ನೀವು ಹೊರಡಿ. ನಿಮ್ಗೆ ಅವಮಾನ ಆಗೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಅಯ್ಯೋ 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 ಅಮ್ಮ, ನೀನ್ ಒಳಗಡೆ ಬಂದ್ಮೇಲೆ ಅವ್ರು ಏನ್ ಮಾತಾಡ್ಕೊಂಡ್ರು ಗೊತ್ತಾ? ಪ್ರಾಣ ಕೊಟ್ಟಾದ್ರೂ ಒಡವೆ ಮಾಡಿಸ್ತಾರಂತೆ. ಸ್ವಲ್ಪನೂ ನಾಚಿಕೆ ಇಲ್ಲದ ಜನ. ನಾವೆಷ್ಟು ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತಾ ಇದೀವಿ, ಆದ್ರೂ ಕೂಡ ಅವ್ರಿಗೆ ತಲೆಗೆ ಹೋಗ್ತಾ ಇಲ್ಲ. ಕೆಲಸಕ್ ಬಾರ್ದವ್ರು ಯಾವಾಗ ನೋಡಿದ್ರು ಅದೇ ಹಳೆ ಹಾಡು ಬಡತನ ಅಂತ ರಾಗ ಎಳಿತಾರೆ. ನಾನ್ ಮೈನಿಗೆ ಹೋಗಿದ್ದಾಗ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದೆ, ನೆನಪಿಲ್ವಾ ಅವ್ರಿಗೆ? ಪ್ರತಿ ಸಲ ಏನು ಗೊತ್ತಿಲ್ದೇ ಇರೋ ಹಾಗೆ ಹೊಸ್ದಾಗ್ ಕೇಳ್ತಾರೆ.
ನಾವು ಒಡವೆ ಮಾಡ್ಸೋಕ್ ಆಗಲ್ಲ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಹೋಗ್ಬೋದಲ್ವಾ? ಅವ್ರಿಗೆ ಅವಳನ್ ಕರ್ಕೊಂಡು ಹೋಗೋ ಉದ್ದೇಶನೇ ಇಲ್ಲ. ಸಕ್ಕುಗೆ ಆಸೆ ಹುಟ್ಟಿಸ್ತಿದಾರಮ್ಮ, ನಾನು ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ. ನಿನಗ್ ಅನ್ಯಾಯ ಆಗೋಕೆ ಬಿಡಲ್ಲ ಅಂದ್ರು. ಅನ್ಯಾಯ ಅನ್ಯಾಯ ಆಗಕ್ ಇವ್ರ್ ಬಿಡಲ್ವಾ? ಅವರಪ್ಪ ಯಾವ ರಾಜ್ಯಕ್ಕಾದ್ರೂ ಮಹಾರಾಜ ಅನ್ಕೊಂಡಿದಾನ? ಇಲ್ಲ ಅಂದ್ರೆ ಗುಡಿಲಿರೋ ಪಾಂಡುರಂಗ ಇವ್ರಿಗೋಸ್ಕರ ಸೊಂಟದ ಮೇಲಿರೋ ಕೈ ತೆಗೆದು ಹೊರಟು ಬರ್ತಾನ? ಪಾಂಡುರಂಗನ್ ಭರವಸೆಯಿಂದ ಹೀಗ್ ಮಾತಾಡ್ತಿದ್ದಾರೆ. ಇವರಿಂದ ಮನೆ ವಾತಾವರಣ ಬಿಸಿಯಾಗಿ ಹೋಗಿದೆ ಅಮ್ಮ. ಅದು ನಿಜಾನೇ. ಒಂದ್ ಕೆಲ್ಸ ಮಾಡ, ನಾನು ಅವ್ರನ್ನ ಗಮನಿಸ್ತಾ ಇರ್ತೀನಿ, ನೀನ್ ಹೊರಗಡೆ ಒಂದ್ ಕಣ್ಣಿಟ್ಟಿರು. ಹೊರಗಡೆನಾ? ಯಾಕೆ? ದಿಗ್ಗುಗೋಸ್ಕರನಾ? ಅವ್ನ್ ಬಂದ್ರೆ ನಿನ್ಗೆ ಹೇಳ್ಬೇಕಮ್ಮ. ಹೌದು ಯಮುನಾ. ಇನ್ನೊಂದ್ ವಿಷಯ, ಆ ಭಿಕ್ಷುಕರು ಇಲ್ಲಿಂದ ಹೋದ್ಮೇಲೆ ನಮ್ ಗಂಗಿಗ್ ಹೇಳು, ಮನೆ ಸ್ವಚ್ಛ ಮಾಡಿ ಗೋಮೂತ್ರ ಹಾಕು ಅಂತ. ಮನೆ ಮುಂದೆ ನಿಂತ್ಕೊಂಡು ಪಾಂಡುರಂಗ ಜಪ ಮಾಡಿ ನನ್ನ ಮನೇನ ಅಪವಿತ್ರ ಮಾಡ್ಬಿಟ್ರು. ಪಾಂಡುರಂಗ, ಯಾಕ್ ತಂದೆ ಸಕ್ಕುನ ಹೀಗ್ ಪರೀಕ್ಷೆ ಮಾಡ್ತಿದ್ಯಾ? ಆ ದಾಮು ನಮಗ್ ಹೇಳಿದ್ದೆಲ್ಲ ಸುಳ್ಳಾಗೋ ಹಾಗೆ ಮಾಡು ಸ್ವಾಮಿ. ಒಡವೆಗಳ ಬಗ್ಗೆ ಗೊತ್ತಾದಾಗಿಂದ ನನ್ ಮನ್ಸಲ್ಲಿ ಆತಂಕ ಜಾಸ್ತಿ ಆಗಿದೆ. ನನ್ ಮಗ ಶಿವಪ್ಪ, ನನ್ ಸೊಸೆ ಉಮಾ ಜೊತೆ ನೀನ್ ದರ್ಶನ ಮಾಡಕ್ಕೆ ಪಂಡ್ರಾಪುರಕ್ ಬರ್ತೀನಿ. ನನ್ ಸಕ್ಕು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಮಹಾಲಕ್ಷ್ಮಿ ಹಾಗೆ ಕಂಗೊಳಿಸ್ತಾ ಇರ್ಬೇಕು. ಇದಕ್ಕಿಂತ ಹೆಚ್ಚಾಗಿ ನಾನ್ ನಿನ್ನನ್ನೇನೂ ಕೇಳಲ್ಲ. ನಮ್ಮೇಲ್ ಕರುಣೆ ತೋರ್ಸು ಪಾಂಡುರಂಗ. ಪಾಂಡುರಂಗ. ಸಕ್ಕು, ಪಾಂಡುರಂಗ ನಿನಗ್ ಜೊತೆಯಾಗಿದ್ದಾನಲ್ವಾ? ಸಕ್ಕು, ಪಾಂಡು ನಿನಗೆ ಕೊಟ್ಟಿರೋ ಪಾಂಡುರಂಗನ್ ವಿಗ್ರಹ ಇದೆ ಅಲ್ವಾ? ಎಲ್ ಬಚ್ಚಿಟ್ಟಿದ್ಯಾ? ಅವರು ಕನಿಷ್ಠ ಪಕ್ಷ ನಿನ್ನ ಪಾಂಡುರಂಗನಿಗೆ ಪೂಜೆ ಮಾಡಕ್ಕಾದ್ರೂ ಬಿಡ್ತಿದಾರ? ಮರ್ತು ಬಿಡಿ. ನೀವು ಪಾಂಡುರಂಗನ ಶಾಶ್ವತವಾಗಿ ಮರ್ತು ಬಿಡಿ. ಸಕ್ಕು ಆ ವಿಗ್ರಹದ ವಿಷಯ ಮರ್ತು ಹೋಗಿದ್ದಾಳೆ, ನೀವು ಕೂಡ ಮರ್ತು ಬಿಡಿ. ನಾನು ಆ ವಿಗ್ರಹನ ಮನೆ ತುಂಬಿಸ್ಕೊಳ್ಳೋ ಸಮಯದಲ್ಲೇ ಇಲ್ಲೇ ಈ ಬಾವಿಗೆ ಎಸೆದ್ಬಿಟ್ಟೆ. ಈ ಬಾವಿಗೆ ಎಸೆದ್ಬಿಟ್ಟೆ. ಈ ಬಾವಿಗೆ ಎಸೆದ್ಬಿಟ್ಟೆ. ಈ ಬಾವಿಗೆ ಮುಳುಗ್ ಹೋದ. ನಿಮ್ಮ ಪಾಂಡುರಂಗ ಮುಳುಗ್ ಹೋದ. ನಿಮ್ಮ ಪಾಂಡುರಂಗ ಮುಳುಗ್ ಹೋದ. ನಿಮ್ಮ ಪಾಂಡುರಂಗ ಮುಳುಗ್ ಹೋದ.